ಫಾಗ್ ಯಾವ ಥರ ಬೀಳ್ತಾ ಇದೆ, ಶೀಘ್ರದಲ್ಲೇ ಮಳೆ ಬರುತ್ತೆ ಅನ್ಸುತ್ತೆ. ಇಲ್ಲಿ ಏನು ಫೇಮಸ್ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಮ್ಯಾಗಿ ಅಂತೂ ಯಾವಾಗಲೂ ಇಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 2ನೇ ದಿನ. ಇವತ್ತು ನಾವು ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ಸಸ್ಪೆನ್ಸ್. ಇವಾಗ ಆಮೇಲೆ ಅಂತೀನಿ. ಸೊ ಬೆಳಗ್ಗೆ ನಾವು ಆಗಲೇ 6 ಗಂಟೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ದೇವ ದರ್ಶನನ. ಆ್ಯಕ್ಚುಲಿ ಇದು ಕಾಕಡ ಆರತಿಗೆ ಹೋಗೋಣ ಅಂತ ಪ್ಲಾನ್ ಇತ್ತು. ಅಲ್ಲಿ ನೋಡಿ ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಹಂಗೂ ಹೋಗೋಕ್ಕಾಗಿಲ್ಲ. ಸೊ ಫ್ರೀ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ರಿ. ಹಂಗೂ ಇಲ್ಲಿ ಒಂದು ಟಿಫನ್ ಅಂಗಡಿ ಇಕ್ಕಿದ್ರು. ಎರಡು ಇಡ್ಲಿ ತಿನ್ಕೊಂಡು ಬಂದ್ರಿ. ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್, ನಾನು ಯಾಕೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ ಅಂತಂದರೆ, ಪಾರ್ಟ್ 1 ಬಂದು ನಾವು ಜರ್ನಿ ಮಾಡ್ತಾ ಏನೇನು ಅಂತ ತೋರಿಸ್ದೆ. ಪಾರ್ಟ್ 2 ಬಂದು ಇದು ಮಹಾರಾಷ್ಟ್ರ ಅದೇ ನಮ್ಮ ಶಿರ್ಡಿ ತೋರಿಸ್ದೆ. ಆ್ಯಕ್ಚುಲಿ ನಾನು ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಮೊಬೈಲೆಲ್ಲ ಅಲೋ ಇಲ್ಲ ಅಲ್ಲಿ. ಸೊ ಹ್ಯಾಂಡ್ ಓವರ್ ಮಾಡಿದ್ರಿ, ವಿಡಿಯೋ ಮಾಡೋಣ ಅನ್ನೋ ಟೈಮಲ್ಲಿ ಮಳೆ ಬಂದ್ಬಿಡ್ತು. ಅದಕ್ಕೆ ಸೊ ನಾವೇ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀರಿ. ಆವಾಗ ನನಗೆ ಖಂಡಿತ ತೋರಿಸ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ನಾನು ವಿತಿನ್ ಫ್ಯೂ ಮಿನಿಟ್ಸ್ ಅಂತೀನಿ ನಿಮಗೆ. ಸೊ ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಎಲ್ಲಿ ಅಂದರೆ ಭೀಮಶಂಕರ. ಸರಿ ನಾನು ವಿಡಿಯೋ ಮಾಡ್ದಂಗೆ ಭೀಮಶಂಕರ ಊಟ ಮಾಡಿದ್ನಲ್ಲ, ವೆದರ್ ಅಂತೂ ಅಲ್ಲಿ ಸೂಪರಾಗಿರುತ್ತೆ. ಯಾವಾಗಲೂ ಚಿಲ್ಲಾಗಿರುತ್ತೆ, ಮಳೆ ಬರ್ತಾನೆ ಇರುತ್ತೆ ಯಾವಾಗಲೂ ಅಲ್ಲಿ. ಸೊ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇನ್ನು ಬರೀ 72 ಕಿಲೋಮೀಟ್ರ್ ಐತೆ ಅಷ್ಟೇ. ಇವಾಗ ನಾವು ಟೀ ಕುಡಿಯೋಕ್ಕಂತ ನಿಲ್ಸಿದ್ರಿ. ಬರೀ 72 ಕಿಲೋಮೀಟ್ರ್ ಇದೆ, ಅಂದರೆ 1 ಅವರ್ ಹೆಚ್ಚು ಕಮ್ಮಿ. ಫ್ರೆಂಡ್ಸ್, ಅವಾಗಿಂದ ಬ್ರೇಕ್ ಹಾಕಿ ಎಲ್ಲ ಕಡೆ ನಿಲ್ಸ್ತಾ ಇದೆ ಡ್ರೈವರ್. ನನ್ನ ಮಗ ಊಟಕ್ಕೆ ಸಾಕಾಗೋಗ್ಬಿಡ್ತು. ಇನ್ನೊಂದ್ಸಲಿ ಬಂದು ಎಷ್ಟಲ್ಲಿ ಅಂತ ಊಟ ಮಾಡೋದು, ಇವಾಗ ತಿರ್ಗಿ ಊಟ ಮಾಡ್ಕೊಂಡ್ ಬರ್ಬೇಕು. ಸೊ ಫ್ರೆಂಡ್ಸ್, ಇವತ್ತು ನಾವು ಭೀಮೇಶ್ವರಕ್ಕೆ ಬಂದ್ರಿ. ವೆದರ್ ನೋಡಿದ್ರೆ ಬೇರೆ ಥರನೇ ಐತೆ. ಆ್ಯಕ್ಚುಲಿ ಸರಿ ಬಂದಾಗ ಪೂರ್ತಿ ಮಳೆ ಬರ್ತಾ ಇತ್ತು. ಈ ಸರಿ ಮಳೆ ಬರೋ ಥರ ಚಾನ್ಸಸ್ ಐತೆ. ಹಾಗೂ ನಾವು ಓನ್ ಬೈಕಲ್ಲಿ ಏನು ತಂದಿರ್ತೀರೋ ಅದು ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬರಬೇಕು. ಈ ಬಸ್ಸಲ್ಲಿ 11 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ ಬನ್ನಿ ಫ್ರೆಂಡ್ಸ್, ಅಲ್ಲಿ ಭೀಮೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಅಂತ ನೋಡೋಣ. ನೀವು ಎಲ್ಲರೂ ನೋಡಿದ್ದೀರ ಅನ್ಸುತ್ತೆ. ನಂದು ಫಸ್ಟ್ ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವಾಗ ಭೀಮೇಶ್ವರ ಬಂದಿದ್ವಿ. ಅದನ್ನ ನೀರೇ ತೋರ್ಸೋಕ್ಕಾಗಿಲ್ಲ ಅವಾಗ ವಿಡಿಯೋನ. ಕಾರಣ ಏನಂದರೆ ನಮ್ಮ ಅಪ್ಪನ ಫೋನ್ ಇತ್ತು, ಹಂಗೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತಂತೂ ನೀಟಾಗಿ ತೋರಿಸ್ತೀನಿ ನಾನು ವಿಡಿಯೋನ, ಏನೇನು ಮಾಡಿಸ್ತೀರಿ ಅಲ್ಲಿ ಪ್ಲೇಸಸ್ ಏನಿದೆ ಅಂತ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಮರಿದೆ ಫುಲ್ ವಿಡಿಯೋ ನೀವು ಬೆಟ್ಟದ ಮೇಲೆ ನೋಡ್ಬೋದು. ಫಾಗ್ ಎಲ್ಲ ಈ ಕ್ಯೂ ನೋಡ್ಬಿಟ್ರೆ ಈ ಕಡೆ ಜಂಪರ್ ಬಿಡಬೇಕು. ನೀವು ಇದೇ ದೇವಸ್ಥಾನ ಫ್ರೆಂಡ್ಸ್. ಇವಾಗ ತಾನೇ ದೇವ ದರ್ಶನ ಮುಗಿಸ್ಕೊಂಡು ಬಂದಿದ್ದೀರಿ. ಆದರೂ ನಮ್ಮ ಒಂದು ಚಾಲೆಂಜ್ ಒಪ್ಕೊಂಡಿದ್ದೀನಿ, ಇವ್ರದ್ದು ಫೇಸ್ ತೆಗಿಲೇಬೇಕು ಅಂತ. ಆ ಚಾಲೆಂಜ್ ಸೋಲಲ್ಲ ನಾನು. ಫ್ರೆಂಡ್ಸ್, ಇವನ್ ನಾವು ಶಬರಿಮಲೆಗೆ ಹೋದಾಗ ಸೇಮ್ ಬೆಟ್ಟ ಹೆಂಗಿತ್ತೋ ಅದೇ ಥರ ಇದೆ. ಹತ್ತುವಾಗ ಹಿಂಗಿರುತ್ತೆ, ಇಳಿಯುವಾಗ ಸೇಮ್ ಡಿಟೇಲ್ ಇತ್ತು, ಅದೇ ಥರ ಇದೆ. ಶಬರಿಮಲೆಯಿಂದ 14 ಗಂಟೆ ಶಬರಿಮಲೆಯೇ ಸ್ವಲ್ಪ ದೊಡ್ಡ ಬೆಟ್ಟ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಅವಾಗ ಅಂದಂಗೆ ನಾನು ನಿಮಗೆ ಅದೇ ಇಲ್ಲಿ ಮ್ಯಾಗಿ ಫೇಮಸ್ ಅಂತ ಏನಿಲ್ಲ, ನಾವು ಯಾವಾಗಲೂ ಅಲ್ಲೇ ಹೋಗಿ ತಿಂತೀರಿ. ಒಂದು ಔಟ್ಸೈಡ್ ಬಂದಾಗ ನಾವು ಅಲ್ಲೇ ತಿಂತೀರಿ. ಮ್ಯಾಗಿನ ಚೆನ್ನಾಗಿ ಮಾಡ್ತೀರಿ. ಯಾಕಂದರೆ ಈ ಥರ ಕ್ಲೈಮೇಟ್ ಇರೋ ಸಮಯದಲ್ಲಿ ಏನು ಥರ ತಿನ್ನೋದು, ಮ್ಯಾಗಿ ಒಂದು ಸಿಕ್ಕಿದ್ರೆ ಸಾಕು. ಯಾವುದೋ ಒಂದು ಖಾರ ಐಟಮ್ಸ್ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು. ಅದಕ್ಕಿಂತ ನೋಡಿ ಬಂದಾಗ ಎಷ್ಟು ಕಡಿಮೆ ಇತ್ತು ಫಾಗು, ಇವಾಗ ನೋಡಿ ಯಾವ ಲೆವೆಲ್ ಹೋಗಿದೆ ಫಾಗು. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲೆಲ್ಲ ಫುಲ್ ಅಂಗಡಿನೇ ಕಾಣಿಸೋದು. ಇವಾಗ ನೋಡಿ ಒಂದು ಕಾರ್ ಬರ್ತಾ ಇರೋದು ನಮ್ಗೆ ಕಾಣಿಸ್ತಿಲ್ಲ ನೋಡಿ, 1% ಕಾಣಿಸ್ತಿಲ್ಲ. ಆ ಥರ ಕಂಪ್ಲೀಟಾಗಿ ಹಾಗೆ ಆಗಿಬಿಟ್ಟಿದೆ. ಒಂದು ಗಾಡಿ ಹೆಡ್ಲೈಟ್ ಕಾಣಿಸ್ತಾ ಇಲ್ಲ, ಅದು ಕಾಣಿಸ್ತಾ ಇದೆ. ಒಂದು ರೆಡ್ ಕಲರ್ ಟಿ ಶರ್ಟ್ ಹುಡುಗಿ ಕಾಣಿಸ್ತೈತೆ ಇದ್ದಾರೆ. ಫ್ರೆಂಡ್ಸ್, ಇವಾಗ ವಿಡಿಯೋ ಹೆಂಗಿದೆ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕತ್ಲು ಏನೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋ ನೋಡಬೇಕಂದ್ರೆ ಸ್ಟೇ ಟ್ಯೂನ್ಡ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.